ಸ್ಟಾರ್ಟ 2026-27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಇವತ್ತು ಬೇಸಿಗೆ ರಜೆಯನ್ನು ನಾವೆಲ್ಲ ಮುಗಿಸಿ 29ನೇ ತಾರೀಕಿನ ಶಾಲೆಗಳು ಪ್ರಾರಂಭ ಆದವು. 2 ದಿನ ಸ್ವಚ್ಛತಾ ಕಾರ್ಯಕ್ರಮ ಕೊಟ್ಟಿದ್ದರು. ಆ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಿ ಶಾಲೆಯನ್ನು ಇಷ್ಟು ಅಂದವಾಗಿ ಇಟ್ಟುಕೊಂಡು ಇವತ್ತು ಪ್ರಾರಂಭೋತ್ಸವವನ್ನು ಮಾಡ್ತಾಯಿದ್ದೀವಿ. ನಮ್ಮ ಈ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಮಾರ್ಗದರ್ಶಕರಾಗಿ ಆಗಮಿಸಿರ್ತಕ್ಕಂಥ SDMC ಅಧ್ಯಕ್ಷರಾದಂಥ ಶ್ರೀಯುತ ದುರ್ಗಪ್ಪ ಗಾಳಪ್ಪನವರವರೇ, ಉಪಾಧ್ಯಕ್ಷರಾದಂಥ ಶ್ರೀಯುತ ರವಿ ಗೋವಿಯವರೇ, ಹಾಗೂ ನಮ್ಮ SDMCಯ ಸದಸ್ಯರಾದಂಥ ಗೋಣೆಮ್ಮನವರವರೇ, ಹಾಗೂ ಯುವ ಸದಸ್ಯರಾದಂಥ ಶ್ರೀಯುತ ರಿಯಾಜ್ ಅವರೇ, ಹಾಗೆಯೇ ನಮ್ಮ ಹನುಮನಹಳ್ಳಿಯವರೇ, ಹಾಗೆಯೇ ಇನ್ನೊಬ್ಬರು ಸದಸ್ಯರಾದಂಥ ಶ್ರೀಯುತ ಪ್ರಕಾಶ್ ಗೋಣೆಮ್ಮನವರವರೇ ಮತ್ತು ಶಂಕರಣ್ಣ ಬಡಿಗೇರವರೇ, ಹಾಗೂ ನಮ್ಮ ಈ ಮೈಲಾರಪ್ಪ ಬಾರ್ಕಿಯವರೇ, ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ 3 ಜನ ಅಂಗನವಾಡಿಯ ಗುರುಮಾತೆಯರೇ, ಹಾಗೂ ಗ್ರಾಮ ಪಂಚಾಯತಿಯ ನೌಕರ ಆದಂಥ ಮಂಜಮ್ಮ ಮೇಡಮ್ ಅವರೇ, ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಗುರುಗಳೇ, ಗುರುಮಾತೆಯರೇ, ಮುದ್ದು ಮಕ್ಕಳೇ, ಇವತ್ತು 2 ಕಾರ್ಯಕ್ರಮ. ಒಂದು ಶಾಲಾ ಪ್ರಾರಂಭೋತ್ಸವ, ಜೊತೆಗೆ PTM ಅಂತ. PTM ಅಂದ್ರೆ ಏನು? ಪೇರೆಂಟ್ ಟೀಚರ್ಸ್ ಮೀಟಿಂಗ್. PTM ಅಂತ ನೋಡಿ, ಪೇರೆಂಟ್ಸ್ ಟೀಚರ್ ಮೀಟಿಂಗ್. ಅಂದ್ರೆ ಪೇರೆಂಟ್ಸು ಮತ್ತು ಟೀಚರ್ಗಳು ಕೂಡಿ ಮೀಟಿಂಗ್ ಮಾಡೋದು. ಇನ್ನೂ ಯಾಕೆ ಇಟ್ಕೊಂಡೇವೆ ಅಂದ್ರೆ ಇವತ್ತು ಶಾಲೆ ಪ್ರಾರಂಭೋತ್ಸವ. ನಾವು ಇಬ್ಬರು ಬಡದಾಡೋದು ಯಾರ ಸಂಬಂಧ? ನಮ್ಮ ಶಾಲೆಯ ಮಕ್ಕಳ ಕಲಿಕೆ, ನಿಮ್ಮ ಭವಿಷ್ಯ. ನಾವು ಶಿಕ್ಷಕರು ಪೋಷಕರು ಕೂಡಿಕೊಂಡು 2 ಚಪ್ಪಾಳೆ ಕೈ ಕುಡಿದ್ರೆ ಚಪ್ಪಾಳೆ ಹೇಗಾಗುತ್ತೋ ಆಗ ಪ್ರಾಥಮಿಕ ಶಿಕ್ಷಣದ ಮುನ್ನುಡಿ, ಪ್ರಾಥಮಿಕ ಶಿಕ್ಷಣ ಮುಖ್ಯವಾಗಿ ತರಬೇಕಾದ್ರೆ ನಾವಿಬ್ಬರು ಸೇರಬೇಕು. ಹೀಗಾಗಿ ಇವತ್ತು ಈ ಕಾರ್ಯಕ್ರಮವು ಇರೋದ್ರಿಂದ ನಾವು ಇದರ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳ ಕಲಿಕೆಯನ್ನ ಹಾಗೂ ಮಕ್ಕಳ ಆರೋಗ್ಯವನ್ನ, ಅಕ್ಷರ ದಾಸೋಹ ಕಾರ್ಯಕ್ರಮ ಶಾಲೆ ಒಳಗೆ ಮೊಟ್ಟೆ, ಬಾಳೆಹಣ್ಣು, ಬಿಸಿ ಊಟ, ರಾಗಿ ಮಲ್ಟು ಹಾಗೂ ಬಿಸಿ ಹಾಲು, ಇಷ್ಟೆಲ್ಲ ವ್ಯವಸ್ಥೆಯನ್ನು ಸರ್ಕಾರ ಕೊಟ್ಟಿದೆ. ಅದರ ಜೊತೆಗೆ ಉಚಿತ ಸಮವಸ್ತ್ರ, ಪಠ್ಯಪುಸ್ತಕ, ಸ್ಕಾಲರ್ಶಿಪ್, ಶೂಸ್, ಸಾಕ್ಸ್, ಇಷ್ಟೆಲ್ಲ ಯಾಕೆ ಕೊಡ್ತದೆ ಸರ್ಕಾರ ಅಂದ್ರೆ ಬಡ ಮಕ್ಕಳು ಸರ್ಕಾರಿ ಶಾಲೆ ಒಳಗಿರ್ತಕ್ಕಂಥ ನಮ್ಮ ಮಕ್ಕಳ ಆರೋಗ್ಯ ಮತ್ತು ಅವರ ವಿದ್ಯೆ ಕಲಿಕೆ ಎರಡೂ ಸಮತೋಲನವಾಗಿ ಹೋಗಲಿ ಅಂತಕ್ಕಂಥ ದೃಷ್ಟಿಯಿಂದ. ಆದ್ರಿಂದ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದೆ ಅಂದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ ಪರ್ಸನಾಲಿಟಿ, ಅಂದ್ರೆ ಮಗುವಿನ ಸರ್ವತೋಮುಖ ವಿಕಾಸ. ಶಾಣೆ ಅದಾನ ಪಾಪ ಉಪವಾಸ ಇರಬಾರ್ದವ, ಅವ ಊಟ ಮಾಡ್ಬೇಕು, ಸಮೃದ್ಧಿ ಇರ್ಬೇಕು. ಬಂದ ತಕ್ಷಣ ಹಾಲು ಕುಡ್ದು ಒಳಗೆ ಕಳಿಸ್ತೇವೆ. ಹಾಲು ಕಾಸಿ ಹೌದಾ, ಅಡಿಗೆಯರು ತುಂಬಾ ಚೆನ್ನಾಗಿ ಅಡಿಗೆಯನ್ನ ಮಾಡ್ತಾರ. ಅವ್ರು ಸರ್ಕಾರ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿ ಖರ್ಚು ಮಾಡೋದು ಯಾಕಂದ್ರೆ ಪ್ರಾಥಮಿಕ ಶಿಕ್ಷಣ ಬಲಗೊಳ್ಳಬೇಕು. 6 ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಐತಿ, ಯಾರೂ ಸಾಲಿ ಬಿಡುವಂಗಿಲ್ಲ. ಆಮೇಲೆ ಇನ್ನೂ ಒಂದು ವಿಚಾರ ಏನೈತಿ ಅಂದ್ರೆ ಈ ಸಲ ಶಿಕ್ಷಕರಿಗೆ ಈಗಾಗಲೇ ಫೋಟೋ ಫೇಸ್ ಮುಖ ಚೆಹರೆ ಅಂತಕ್ಕಂಥ ಶಿಕ್ಷಕರಿಗೊಂದು ಈಗ ಇದು ಮೊಬೈಲ್ನೊಳಗನ ನಾವು ಹಾಜರಿ ಹಾಕ್ತೇವೆ. ಇದು ಗೊತ್ತಿರಲಿ ಎಲ್ಲ ಪಾಲಕರಿಗೆ. ನಾವೀಗ ಹಾಜರಿ ಬುಕ್ನೊಳಗೆ ಸಹಿ ಮಾಡಲ್ಲ, 9 ಬಂದೆ 10 ಬಂದೆ ಅಂತ ಸಹಿ ಮಾಡಲ್ಲ. 9:00 4:00 9:00 ಬಂದು ಚೆಕ್ ಇನ್ ಹಾಕವಿ ನಮ್ಮ ಮೊಬೈಲ್ನ. ನಾವು ಫೋಟೋ ಹೋಗ್ಬಿಡುತ್ತೆ ಬೆಂಗಳೂರಿಗೆ, ಎಲ್ಲ ಇಲಾಖೆಗೆ ಅಧಿಕಾರಿಗಳಿಗೆ ಹೋಗ್ಬಿಡುತ್ತೆ. 9:00 ಇಂಥ ಮಾಸ್ಟ್ರು ಇಂಥ ಶಾಲೆ ಒಳಗಿದ್ದಾರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಆಮೇಲೆ 4:00 ಮತ್ತೆ ನಾವು ಹೊರಗೆ ಹೋಗ್ತೀವಿ ಅಂತ ಕಳಿಸ್ಬೇಕು ಫೋಟೋನ. 9:00 ಬಂದಿವಿ ಅಂತ ಕಳಿಸ್ಬೇಕು, 4:00 3:00 ನಾ ಕಳ್ಸಾಕತ್ತೀರ ಹೋಗಲ್ಲ. ಅದು 4:00 ಮಟ್ಟ ಇರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ. ಅದಕ್ಕೆ ಮತ್ತೆ ಮೀಟಿಂಗ್ ಹೋಗ್ಬೇಕಂದ್ರೆ ಅಲ್ಲಿ ಓಡಿ ಸೌಲಭ್ಯಗಳಂತ ಇರ್ತಾವೆ. ರಜಾ ಹಾಕ್ಬೇಕಂದ್ರೆ ಶಿಕ್ಷಕರು ಅದ್ರಾಗ ಹಾಕ್ಬೇಕು. ಇವೆಲ್ಲ ನಿಮ್ಗೆ ಗೊತ್ತಿರ್ಬೇಕು SDMCಯವರಿಗೆ ಮತ್ತು ಪಾಲಕರಿಗೆ. ಅವ್ರು ರಜಾ ಹಾಕ್ಯಾರಲ್ರಿ ಅಂತಂದ್ರೆ ಅದ್ರಾಗ ಹಾಕ್ತಾರ, ಅವ್ರು ಅದ್ರಾಗ ಹಾಕಿ ಹೋಗ್ತಾರ. ನನಗೆ ಬರ್ತೈತಿ, ನಾ ಏನ್ ಮಾಡ್ತೀನಿ, ಶಂಕ್ಷನ್ ಕೊಡ್ತಾನೆ ನನ್ನ ಲಾಗಿನ್ಗೆ ಬಂದಾಗ. ನನ್ನ ಲಾಗಿನಿಂದ BO ಲಾಗಿನ್ಗೆ ಹೋಗುತ್ತೆ. ಈ ರೀತಿ ವ್ಯವಸ್ಥೆಗಳು, ಹೊಸ ವ್ಯವಸ್ಥೆಗಳು ನಿಮ್ಗೆ ಗೊತ್ತಿರ್ಬೇಕು SDMCಯವರಿಗೆ. ಇದೇ ವ್ಯವಸ್ಥೆ ಮಕ್ಕಳಿಗೆ ಬರ್ತದೆ. ಇಲ್ಲಿ ಏನು ಸಮಸ್ಯೆಕತೆ ಅಂದ್ರೆ ಶಾಲೆಯನ್ನ ಬಿಡ್ತಕ್ಕಂಥ ಮಕ್ಕಳು 5 ದಿವಸ ಗೈರ್ ಹಾಜರಾದ್ರಂದ್ರೆ ಅವ್ರ ಹೆಸರು ತೆಗಿತಾರ. ಮಕ್ಕಳು ಮುಂಜಾನೆ 9:00 ಯಾರು ಮುಖ ತೋರಿಸ್ತಾರ ಅವ್ರಿಗೆಷ್ಟ ಬಿಸಿ ಊಟ, ಅವ್ರಿಗೆಷ್ಟ ಮೊಟ್ಟೆ, ಅವ್ರಿಗೆಷ್ಟ ಹಾಲು, ಯಾರು ಮತ್ತೊಬ್ರು ಅಳತಿ ಮಾಡಿ ಅಡಿಗೆ ನಡೀತೈತಿ. ಮುಂದಿನ ತಿಂಗಳಿಂದ ಅಳತಿ ಪ್ರಕಾರ ಅಡಿಗೆ. ಎಷ್ಟು ಮಕ್ಕಳು ಬಂದಿರ್ತವೆ ಅಷ್ಟ ಮಕ್ಕಳಿಗೆ ಊಟ ಸಿಗ್ತದೆ ಶಾಲೆ ಒಳಗೆ, ಅಷ್ಟ ಮಕ್ಕಳಿಗೆ ಬಟ್ಟೆ ಸಿಗ್ತವೆ, ಅಷ್ಟೇ ಮಕ್ಕಳಿಗೆ ಶೂ ಸಿಗ್ತದೆ. ಹೀಗಾಗಿ ಸರ್ಕಾರ ಏನ್ ಮಾಡಿತ್ತು, ಎಲ್ಲಿ ಸೋರಬಾರ್ದು ಯಾವ ಸಂಪನ್ಮೂಲನ ಆ ರೀತಿ ಮಾಡ್ಯದ. ಇದ್ರ ಪಾಲಕರ ಕೆಲಸ ಏನಂದ್ರ 1 ದಿನ ಬಿಡಿಸದ ಹಾಗೆ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕು. ಅವ್ರು ಓದ್ಲಿಲ್ಲ ಅಂದ್ರೆ ನಮ್ಮನ್ನ ಕೇಳ್ಬೇಕು. ದಿನಾ ಸಾಲಿಗೆ ಮಗು ಬಂದು ಓದ್ಲಿಲ್ಲ ಅಂದ್ರೆ ಶಿಕ್ಷಕರನ್ನ ಕೇಳ್ಬೇಕು. ಮಗು ಸಾಲಿಗೆ ಬರಂಗಿಲ್ಲ, ಓದುವಲ್ಲಲ್ರಿ ಇವ ಅಂದ್ರೆ ದಿನಾ ಸಾಲಿಗೆ ಕಳಿಸ್ಬೇಕು. ಅವ್ನು ಕಲಿಸ್ತಕ್ಕಂಥ ಶಿಕ್ಷಕರಿಗೆ ಡೈಲಿ ಬರ್ತಾನಿವ, ಅವ ಹಿಡ್ಕೊಂತ ಹೋಗ್ತಾನ, ಅವ್ರು ಕಲಿಸ್ಕೊಂತ ಹೋಗ್ತಾರ.
ಅದು ಮಗುಗೆ ಏನಾಗುತ್ತೆ, ನಿಮಗೂ ಆ ಸಮಸ್ಯೆ ಇರಲ್ಲ. ಆದ್ದರಿಂದ ಈ ಊರಾಗ ಶಾಲೆ ಬಿಡಿಸ್ತಕ್ಕಂಥವ್ರು ನೀವು SDM ತಿಳುವಳಿಕೆ ಹೇಳಬೇಕು. ಹೇಳಿ ನಮ್ಮ ಕನ್ನಡ ಶಾಲೆಯನ್ನ ನಿಮ್ಮ ಹಿರಿಯರು, ನಿಮ್ಮ ಅಜ್ಜ ಮುತ್ತಜ್ಜ, ನಿಮ್ಮಪ್ಪ, ನೀವು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕಲಿತಕ್ಕಂಥ ಶಾಲೆ 134 ವರ್ಷ ಇತಿಹಾಸವನ್ನು ಹೊಂದಿರತಕ್ಕಂಥ ಹಂದಿಗನೂರು ಶಾಲೆಯೊಳಗೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ನಾವೆಲ್ಲ ಇಲ್ಲಿ ದುಡಿಲಿಕ್ಕೆ ತಯಾರಿದ್ದೀವಿ. ನನ್ನ ಬಳಗ ಕಟ್ಟಿಕೊಂಡು, ನಾನು 5 ಮಂದಿ ಶಿಕ್ಷಕರನ್ನು ಕಟ್ಟಿಕೊಂಡು ನಾನು ಕೆಲಸವನ್ನು ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ಆದ್ರಿಂದ ಈಗ ನೋಡ್ರಿ, ಮೊನ್ನೆ ಸಂಖ್ಯೆ ಕಡಿಮೆ ಆಯ್ತು. ಊರಾಗ ಒಂದು ಪ್ರೈವೇಟ್ ಶಾಲೆ ಐತಿ, ಮಕ್ಕಳನ್ನೆಲ್ಲ ಅಲ್ಲಿ ಹಚ್ಚಿಸ್ಬಿಡ್ತಾರೆ. ಈ ಉಳ್ಳವರು ಇಲ್ಲವರು ನಮ್ಮ ಶಾಲೆಗೆ ಹಚ್ಚಿಸ್ತಾರ. ಉರ್ದು ಶಾಲೆ ಐತಿ. ಇಷ್ಟೆಲ್ಲಾ ಶಾಲೆಗಳಿದ್ರೂ ಕೂಡ ನಾವು 5 ಜನ ಶಿಕ್ಷಕರು ಇಲ್ಲಿ ಕೆಲಸ ಮಾಡಾಕತ್ತೀವಿ. ಒಂದು 100 ಮಕ್ಕಳ ಸಂಖ್ಯೆಯನ್ನ ಈ ವರ್ಷ ನಾವು ತಯಾರು ಮಾಡೀವಿ. ಹಂಗಾರೆ ಈ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ಬೇಕು, ಕಡಿಮೆ ಆಗಬಾರ್ದು. ಕಡಿಮೆ ಆದ್ರೆ ಶಿಕ್ಷಕರನ್ನ ವರ್ಕ್ ಮಾಡ್ತಾರ. ಈ ಹೋದ ವರ್ಷ ಒಬ್ಬ ಶಿಕ್ಷಕರು ಹೋದ್ರು, ಸಂಖ್ಯೆ ಕಡಿಮೆ ಆಗಿದೆ. ಈ ವರ್ಷ ಕಡಿಮೆ ಮಾಡಿದ್ರಿ ಅಂದ್ರೆ ಮತ್ತೊಬ್ಬ ಶಿಕ್ಷಕರು ಹೋಗ್ತಾರೆ. ಆದ್ದರಿಂದ ಈ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಶಾಲೆಯನ್ನ ಉಳಿಸಿಕೊಂಡು ಹೋಗೋ ಜವಾಬ್ದಾರಿ ನೀವು ಕಲಿತ ಶಾಲೆ. ಈ ಊರವರಿಗೆ ಹಿರಿಯರು ಕುಂತೀರಿ, ನಿಮ್ಗೆಲ್ಲರಿಗೂ ಹೇಳಾಕತ್ತೀನಿ ನಾನು. ಈ ಸುದ್ದಿ ನಿಮ್ಮ ಊರಲ್ಲಿ ಹೋಗಿ ನೀವು 4 ಮಂದಿಗೆ ಹೇಳಿ ನಮ್ಮ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸ್ರಿ ಅಂತ ಮಾತನ್ನು ಹೇಳ್ತಾ, ಇವತ್ತು PTM ಸಭೆ ನಾವು ಮಾಡ್ಲಿಕ್ಕೆ ನಾನು ಮಾತನಾಡಕತ್ತೀನಿ. ಇವತ್ತು ಆಮೇಲೆ ಕುತ್ಕೊಂಡು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಚರ್ಚೆ ಮಾಡೋಣ, ಟರಾವ್ ಬರೆಯೋಣ, ಬರೆದು ಆ ರೀತಿ ನಡ್ಕೊಳ್ಳೋಣ ಅಂತ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಭಿಕರಿಗೆ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.